ನಮಸ್ಕಾರ ಆಕಾಂಕ್ಷಿಗಳೇ, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಟಿ ಟಿ ಕಡ್ಡಾಯ ಕೂಡ ಕೊಟ್ಟಿದ್ದಾರೆ ಅಂಡ್ ನಿಮಗೆ ಗೆಸ್ಟ್ ಲೆಕ್ಚರ್ಸ್ ಕೂಡ ಲೈಕ್ ಟಿ ಕಡ್ಡಾಯ ಮಾಡಬೇಕು ಅಂತ ಕೋರ್ಟ್ಗೆ ಕೂಡ ಹೋಗ್ತೀವಿ ಅಂತ ಹೇಳಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಶಿಕ್ಷಕರಿಗೆ ಟಿ ಕಡ್ಡಾಯ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. 2011ಕ್ಕಿಂತ ಮೊದಲು ಯಾರು ನೇಮಕಗೊಂಡಿದ್ದಾರೆ ಅವರಿಗೆ ಕಡ್ಡಾಯ. ಇದು ಬಂದ್ಬಿಟ್ಟು 1 to 8 1ರಿಂದ 8ನೇ ತರಗತಿ ಶಿಕ್ಷಕರಿಗೆ ಇದು ಅನ್ವಯ ಅಪ್ಲಿಕೇಬಲ್ ಆಗುತ್ತೆ. ಯಾವುದೇ ಶಿಕ್ಷಕರಿಗೆ ವಿನಾಯಿತಿ ಇಲ್ಲ ಅಂತ ಹೇಳಿದ್ದಾರೆ. ಕಾನೂನು ಪ್ರಕಾರ ನಿಮಗೆ ಟಿ ಕಡ್ಡಾಯ. ನೀವೇನಾದ್ರೂ ಟಿ ಬರೆದಿಲ್ಲ, ಕ್ಲಿಯರ್ ಮಾಡಿಲ್ಲ, ಆದ್ರೂ ಕೂಡ ನೀವು ಶಿಕ್ಷಕರಾಗಿದ್ದೀರಾ ಅಂದ್ರೆ 2011ಕ್ಕಿಂತ ಮೊದಲು ನೀವು ನೇಮಕಗೊಂಡಿದ್ದೀರಾ ಅಂದ್ರೆ ಕಡ್ಡಾಯವಾಗಿ ಟಿ ಕೂಡ ಬರಬೇಕಾಗುತ್ತೆ. ಇದಕ್ಕೆ ಡೆಡ್ ಲೈನ್ ಕೂಡ ಇದೆ. 5 ವರ್ಷಕ್ಕಿಂತ ಹೆಚ್ಚು ಸೇವಾವಧಿ ಇವರು 5 ಇಯರ್ಗಿಂತ ಹೆಚ್ಚು ನೀವು ಸೇವೆಯನ್ನು ಮಾಡಿದ್ದೀರಾ ಅಂದ್ರೆ 2027ರ ಒಳಗಡೆ ನೀವು ಟಿಟಿನ ಪಾಸ್ ಆಗೋದು ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಟಿ ಕೂಡ ಮಾಡ್ತಾರೆ. ವರ್ಷಕ್ಕೆ 2 ಬಾರಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಕಡ್ಡಾಯ ನಿವೃತ್ತಿಯ ಭೀತಿ. ನಿಗದಿತ ಅವಧಿಯಲ್ಲಿ ಲೈಕ್ ನೀವು ಈ ಟೈಮಲ್ಲಿ ನೀವು ಟಿ ಪಾಸ್ ಆಗಿಲ್ಲ ಅಂದ್ರೆ ನಿಮಗೆ ಕಂಪಲ್ಸರಿ ರಿಟೈರ್ಮೆಂಟ್ ನೀಡ್ತಾರೆ. ಅಂತಂದ್ರೆ ಕಂಪಲ್ಸರಿ ನಿಮಗೆ ರಿಟೈರ್ಮೆಂಟ್ ಆಗಿ ಘೋಷಣೆ ಕೂಡ ಮಾಡ್ತಾರೆ. ಬಡ್ತಿ ಮತ್ತೆ ಸೇವೆ ಯಾವುದು ಕೂಡ ಸಿಗೋದಿಲ್ಲ. ಪರೀಕ್ಷೆ ಪಾಸ್ ಆಗಿದ್ರೆ ನಮಗೆ ಬಡ್ತಿ ಸಿಗೋದಿಲ್ಲ. ಕೇವಲ 5 ವರ್ಷಕ್ಕಿಂತ ಕಡಿಮೆ ಸೇವೆ ಮಾಡೋರಿಗೆ ಇದು ವಿನಾಯಿತಿ ಕೂಡ ಇದೆ. ಈ ರೀತಿ ಸಮಸ್ಯೆ ಕೂಡ ಆಗಿದೆ. ಕಡ್ಡಾಯವಾಗಿ ನೀವು ಟಿಟಿನ ಪಾಸ್ ಮಾಡಬೇಕು. 2011ಕ್ಕಿಂತ ಮೊದಲು ನೀವು ನೇಮಕಾತಿಗೊಂಡಿದ್ರೆ ಮಾಡಬೇಕು. ಬರೋಬ್ಬರಿ 1.86 ಲಕ್ಷಕ್ಕೂ ಹೆಚ್ಚು ಯುಪಿ ಶಿಕ್ಷಕರು ಇದ್ದಾರಂತೆ. ದೇಶಾದ್ಯಂತ ಲಕ್ಷಾಂತರ ಶಿಕ್ಷಕರು ಇದ್ದಾರೆ. ಕರ್ನಾಟಕದಲ್ಲಿ ಕೂಡ ಲಕ್ಷಾಂತರ ಜನ ಇದ್ದಾರೆ. ಆ ನಿಟ್ಟಿನಲ್ಲಿ ನೀವು 2011ಕ್ಕಿಂತ ಮೊದಲು ನೀವು ನೇಮಕಗೊಂಡಿದ್ರೆ ನೀವು ಕಡ್ಡಾಯವಾಗಿ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಯಾವುದೇ ರೀತಿ ವಿನಾಯಿತಿ ಇಲ್ಲ. ಕಡ್ಡಾಯವಾಗಿ ನೀವು ಟೆಟ್ನ ಪಾಸ್ ಮಾಡಬೇಕಾಗುತ್ತೆ. ಅಂಡ್ ಮೇಲೆ ಅತಿಥಿ ಶಿಕ್ಷಕರ ನೇಮಕಾತಿ ನಿಮಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಯಾವುದೇ ಬೇಕಾಬಿಟ್ಟಿ ತಗೊಳ್ತಾ ಇದ್ದಾರೆ. ಬಿ.ಇಡ್ ಪಾಸ್ ಮಾಡಂಗಿಲ್ಲ, ಹೇಳಂಗಿಲ್ಲ. ಇನ್ಫ್ಲೂಯೆನ್ಸ್ ಮುಖಾಂತರ ಸಿಕ್ಕವರಿಗೆಲ್ಲ ನಿಮಗೆ ಗೆಸ್ಟ್ ಜಾಬ್ನ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೋರ್ಟ್ಗೆ ರಿಟ್ ಅರ್ಜಿ ಹಾಕ್ತಾರಂತೆ. ಈ ರೀತಿ ಟೆಟ್ನ ಕಡ್ಡಾಯ ಮಾಡಬೇಕು ಅಂತ ಟಿಟಿನ. ಆ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತೆ, ಆಕಾಂಕ್ಷಿಗಳಿಗೆ ಸಹಾಯ ಆಗುತ್ತೆ. ಆ ರೀತಿ ರಿಟ್ ಅರ್ಜಿ ಹಾಕ್ತೀವಿ ಅಂತ ಹೇಳಿ ಸ್ಪರ್ಧಾರ್ಥಿಗಳು, ಸ್ಪರ್ಧಾಕಾಶಿ ಅಕಾಡೆಮಿಸರ್ ಎಲ್ಲ ಕೂಡ ಹೇಳ್ತಾ ಇದ್ದಾರೆ. ಆ ರೀತಿ ಮಾಡ್ತಾರಂತೆ. ಬಿಕಾಸ್ ಯಾಕೆ ಅಂದ್ರೆ ಈ ರೀತಿ ಗೊಂದಲ ಆಗ್ತಿರೋದು, ಅತಿಥಿ ಶಿಕ್ಷಕರನ್ನ ಬೇಕಾಬಿಟ್ಟಿ ತೆಗೆದುಕೊಳ್ತಾ ಇದ್ದಾರೆ. ಇನ್ಫ್ಲೂಯೆನ್ಸ್ ಕೂಡ ಮಾಡಿಸ್ಬಿಟ್ಟು ಬೇಕಾಬಿಟ್ಟಿ ಫೇಲ್ ಆದವ್ರನ್ನೆಲ್ಲ ತಗೊಳ್ತಾ ಇದ್ದಾರೆ. ಆ ರೀತಿ ಸಮಸ್ಯೆ ಕೂಡ ಆಗ್ತಾ ಇದೆ. ಸ್ಯಾಲರಿ ಕೂಡ ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಅದು ಕೂಡ ಕೋರ್ಟ್ಗೆ ಹೋಗ್ತಾರೆ. ಆ ಕೋರ್ಟ್ಗೆ ಹೋಗೋದು ಉತ್ತಮನ, ನಿಮಗೆ ಏನ್ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮುಖ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ಆಕಾಂಕ್ಷಿಗಳಿಗೆ ಟೆಟ್ ಕಡ್ಡಾಯ ಮಾಡಿದ್ದಾರೆ. ದಯವಿಟ್ಟು ಟಿ ಕೂಡ ಬರೋ ಟಿಟಿನ ಕಡ್ಡಾಯವಾಗಿ ಎಲ್ಲ ಕೂಡ ಬರೀರಿ. ವೆರಿ ಇಂಪಾರ್ಟೆಂಟ್. 1ರಿಂದ 8ನೇ ತರಗತಿ ಶಿಕ್ಷಕರಿಗೆ ವೆರಿ ಇಂಪಾರ್ಟೆಂಟ್. ಗೆಸ್ಟ್ ಲೆಕ್ಚರ್ಸ್ ಇದ್ರು ಕೂಡ ಅವ್ರಿಗೂ ಇಂಪಾರ್ಟೆಂಟ್. ಆಲ್ರೆಡಿ ಶಿಕ್ಷಕರಾಗಿರೋರ್ಗು ಇಂಪಾರ್ಟೆಂಟ್. ಶಿಕ್ಷಕರು ಆಗ್ಬೇಕಾಗಿರೋರ್ಗು ಕೂಡ ಇಂಪಾರ್ಟೆಂಟ್. ಟಿ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು.